ರಾಜಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ 584ನೇ ಸೇವಾ ಯೋಜನೆಯಾಗಿ ಬೆಳ್ತಂಗಡಿ ತಾಲೂಕಿನ ಗರ್ಡಾಡಿ ನಿವಾಸಿಯಾದ ಶ್ರೀಮತಿ ಉಮಾವತಿ ಇವರ ಪುತ್ರಿ ಪ್ರಜ್ಞಾಕ್ಕೆ ಎಂಡೋಸಲ್ಫಾನ್ ಪೀಡಿತ ಮಗುವಾಗಿದ್ದು, ಈ ಮಗುವಿನ ಪ್ರತಿ ತಿಂಗಳ ಚಿಕಿತ್ಸೆಗಾಗಿ ಸಾವಿರಾರು ರೂಪಾಯಿಯನ್ನ ವ್ಯಯಿಸಬೇಕಾಗಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ ಉಮಾವತಿಯವರು ಪ್ರಸ್ತುತ ಸ್ವಂತ ಮನೆಯೂ ಇಲ್ಲದೆ ಅಕ್ಕನ ಮನೆಯಲ್ಲಿ ವಾಸವಾಗಿದ್ದು, ಇವರ ಸಂಕಷ್ಟವನ್ನು ಮನಗಂಡಂತಹ ರಾಜಕೇಸರಿ ಸಂಘಟನೆಯ ಸದಸ್ಯರು ಫೆಬ್ರವರಿ 16ರಂದು ಬೆಳ್ತಂಗಡಿ ಬಸ್ ನಿಲ್ದಾಣದಲ್ಲಿ ಸುಮಾರು 3,000 ಪೆನ್ನುಗಳನ್ನು ಮಾರಾಟ ಮಾಡಿ ಇದರಿಂದ ಬಂದಂತಹ ಲಾಭಾಂಶ 30,000 ರೂಪಾಯಿಯನ್ನ ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು. ಈ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾದ ಅರ್ಜುನ್ ಬಂಡರ್ಕರ್ ಅವರು ಮಾತನಾಡಿ ರಾಜಕೇಸರಿಯ ಕಾರ್ಯವನ್ನು ಶ್ಲಾಘಿಸಿದರು. ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮವಾಗಿ ರಾಜಕೇಸರಿ ಸೇವಾ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು ಇವರಿಗೆ ಅಭಿನಂದಿಸ್ತೇನೆ. ಯಾಕೆಂದರೆ ಹೇಳಿದರೆ ಇವತ್ತು ಈ ಬಿಸಿಲಲ್ಲಿ ಹೊರತು ಈ ಹುಡುಗರೆಲ್ಲರೂ ಸೇರಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಗರ್ದಾಡಿ ನಿವಾಸಿಯಾದ ಶ್ರೀಮತಿ ಉಮಾವತಿಯವರ 4 ವರ್ಷದ ಮಗಳಾದ ಪ್ರಜ್ಞಾಕ್ಕೆ ಎಂಡೋಸಲ್ಫನಿಂದ ಪೀಡಿತ ಬಳಲುತ್ತಿರುವ ಮಗಳು ಅವಳ ಚಿಕಿತ್ಸೆಗೋಸ್ಕರ ಇವತ್ತು ಪೆನ್ ಮಾರಾಟ ಅಭಿಯಾನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಮಾಡ್ಬೋದಿತ್ತು, ಮಾತ್ರ ಈ ಇವತ್ತೊಂದು ದಿನ ಇವರಿಗೆ ಮೀಸಲಿಟ್ಟು ಮಗುವಿಗೋಸ್ಕರ ಆದಷ್ಟು ಇಲ್ಲಿ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಪರಿಸರದಲ್ಲಿ ಸಹಾಯಾರ್ಥವಾಗಿ ಪೆನ್ ಮಾರಾಟ ಹಾಗೂ ಹಣ ಸಂಗ್ರಹ ಮಾಡ್ತಾಯಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಮಗೆಲ್ಲರಿಗೂ ಸ್ಫೂರ್ತಿ. ಯಾಕೆಂದರೆ ದೀಪಕ್ ಜಿ ಅವರ ನೇತೃತ್ವದಲ್ಲಿ ಈಗಾಗಲೇ 583 ಸೇವಾ ಯೋಜನೆ ನಡೆದಿದೆ. ವಿನೂತನ ಶೈಲಿಯಲ್ಲಿ ಮಾಡ್ತಾರೆ. ಅದು ಎಲ್ಲ ನಮಗೆಲ್ಲ ಸ್ಫೂರ್ತಿ. ಇಂಥದ್ದೇ ಕೆಲಸ ಇವರ ಸಂಸ್ಥೆಯಿಂದ ಮುಂದುವರಿಲಿ. ನಿಮ್ಮ ಜೊತೆ ಇನ್ನಿತರ ಸಂಘ ಸಂಸ್ಥೆಗಳು ಹಾಗೂ ಊರಿನ ಜನರು, ಪರ ಊರಿನ ಜನರು ಎಲ್ಲ ನಿಮ್ಮ ಜೊತೆ ಸದಾ ಇರ್ತಾರೆ ಅಂತ ಹೇಳುತ್ತಾ ಇಲ್ಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಭಾಗ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ನಗರ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ರಾಜೇಶ್ ಕೋಟ್ಯಾನ್ ಮಾತನಾಡಿ ಜನರು ತಮ್ಮ ಕೈಲಾದ ಸಹಾಯವನ್ನ ಮಾಡುವಂತೆ ಕೇಳಿಕೊಂಡ್ರು. ಈ ರಾಜಕೇಸರಿಯವರ ಈ ಒಂದು ವಿನೂತನ ಶೈಲಿಯ ಒಂದು ಸಹಾಯ ಹಸ್ತವನ್ನು ಕಾರ್ಯಕ್ರಮ ತುಂಬ ಒಂದು ಜನಮೆಚ್ಚುಗೆ ಪಡ್ಕೊಂಡಿದೆ. ಹಾಗೆ ಜನರು ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಈ ಒಂದು ಪುಟ್ಟ ಮಗುವಿನ ಚಿಕಿತ್ಸೆಗೆ ಸಹಾಯ ಮಾಡಬೇಕಂತೇಳಿ ರಾಜಕೇಸರಿ ಟ್ರಸ್ಟ್ ಮುಖಾಂತರ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಪತ್ರಕರ್ತ ಮನೋಹರ್ ಬಳಂಜ ಅವರು ಮಾತನಾಡಿ ರಾಜಕೇಸರಿ ಸಂಘಟನೆಯು ಇತರ ಯುವಕರಿಗೆ ಮಾದರಿಯಾಗಿದೆ ಎಂದರು. ರಾಜಕೇಸರಿ ಸೇವಾ ಟ್ರಸ್ಟ್ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ಇವತ್ತು ನಡೆಯುವಂತಹ 584ನೇ ಸೇವಾ ಯೋಜನೆಗೆ ಗರಡಾಡಿ ಗ್ರಾಮದ ಉಮಾವತಿ ಎಂಬವರ ಮಗಳಾದಂತಹ ಪ್ರಜ್ಞಾಕ್ಕೆ ಎಂಡೋಸಲ್ಫಾನ್ನಿಂದ ಪೀಡಿತರಾಗಿದ್ದು, ಬಹಳಷ್ಟು ಈ ಕುಟುಂಬವು ನೊಂದು ತಮ್ಮ ಆರೋಗ್ಯಕ್ಕಾಗಿ ಚಿಕಿತ್ಸೆಗಾಗಿ ವೆಚ್ಚವನ್ನು ಭರಿಸುವಂತಹ ಅನಿವಾರ್ಯತೆ ಈ ಕುಟುಂಬಕ್ಕೆ ಬಂದಿದೆ. ಇಂದು ಇವರ ಸಂಕಷ್ಟವನ್ನು ಕಂಡು ರಾಜಕೇಸರಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಬಹಳ ಖುಷಿಯಾಗ್ತಿದೆ. ಅವರ ಲವಲವಿಕೆಯಿಂದ ಆ ಸಾಂತ್ವನದ ಕುಟುಂಬಕ್ಕೆ ಇವರು ಇವತ್ತು ಸೋಮವಾರ ದಿವಸ ಆದರೂ ಕೂಡ ತಮ್ಮ ವೃತ್ತಿಗೆ ರಜೆಯನ್ನು ನೀಡಿ ಒಂದು ಪೆನ್ ಮಾರುವ ಮುಖಾಂತರ, ಕನಿಷ್ಠ ರೂಪಾಯಿಯ ಪೆನ್ನನ್ನು ಮಾರುವ ಮುಖಾಂತರ ಆ ಮೂಲಕ ಆರ್ಥಿಕ ನೆರವು ನೀಡಲು ಮುಂದಾಗಿದೆ. ಇದು ಯುವಕರಿಗೆ, ಇತರ ಎಲ್ಲ ಯುವಕರಿಗೆ ಈ ರಾಜಕೇಸರಿ ಸಂಘಟನೆಯ ಸದಸ್ಯರು ಒಂದು ಮಾದರಿ. ನಾನು ಯಾಕೆಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಕುಟುಂಬಕ್ಕೆ ಒಂದು ದೊಡ್ಡ ಅನಾರೋಗ್ಯ ಪೀಡಿತರಾದಾಗ ಆ ಕುಟುಂಬ ಆರ್ಥಿಕವಾಗಿ ಮಾತ್ರ ಸಂಕಷ್ಟಕ್ಕೆ ಒಳಗಾಗುವುದಲ್ಲದೆ ಮಾನಸಿಕವಾಗಿಯೂ ಕೂಡ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಹಾಗಾಗಿ ಅವರ ಜೊತೆ ನಾವೆಲ್ಲರೂ ಕೈ ಜೋಡಿಸುವುದು ನಮ್ಮೆಲ್ಲರ ಧರ್ಮವಾಗಿದೆ. ಮಾನವೀಯ ಧರ್ಮವೆಂಬುದು ಇದಕ್ಕೆ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ನಾನೆಲ್ಲ ಸಮಾಜದ ಯುವಕರಿಗೆ ಅಥವಾ ಇತರ ಸಂಘ ಸಂಸ್ಥೆಗಳಿಗೆ ಮಾತನ್ನು ಹೇಳೋದಂದರೆ, ಇಂಥ ನೊಂದ ಕುಟುಂಬದ ಜೊತೆಯಾಗಿ ನೀವಿರಿ. ಯಾವುದೋ ಆಡಂಬರ ವೈಜೂರ್ಯದಂಥ ಕಾರ್ಯಕ್ರಮಗಳಿಗೆ ಹೋಗುವ ಬದಲು ಇಂತಹ ಕಾರ್ಯಕ್ರಮಕ್ಕೆ ನೊಂದ ಕುಟುಂಬದ ನೆರವಿಗೋಸ್ಕರ ಇರುವ ಕಾರ್ಯಕ್ರಮದ ಕೈ ಜೋಡಿಸಿ ಇನ್ನಷ್ಟು ಆ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವಂತೆ ನೀವೆಲ್ಲರೂ ಕೈ ಜೋಡಿಸಬೇಕಂತ ಹೇಳ್ತಾ ಮತ್ತೊಮ್ಮೆ ನಾನು ರಾಜಕೇಸರಿ ಸಂಘಟನೆಗೆ ನನ್ನ ವೈಯಕ್ತಿಕ ನೆರವಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ 2 ಮಾತನ್ನು ಕೊನೆಸ್ತೀನಿ. ರಾಜಕೇಸರಿಯ ಸೇವಾ ಕಾರ್ಯವನ್ನ ಗಮನಿಸಿದ ಕುಮಾರಿ ವನ್ಯ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ರಾಜಕೇಸರಿಯ ಸೇವಾ ಕಾರ್ಯಕ್ಕೆ ಕೈಜೋಡಿಸಿ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಎನ್ನ ಬರ್ಡೇನಿ ಸೊ ಅಂಚದು ಯಾನು ನಿಂತಿತ್ತೆ ಅನಾಥಾಶ್ರಮ ಜೋಕ್ಲೆಪುರ ಕೊರಡು ಪಂದ ಬಟ್ ಇನ್ನೆರ್ ತಾಯಿಚಿ ಸೊ ಇನ್ನಿನಿಗಿಲು ಪೂರ ಕಲೆಕ್ಟ್ ಮಾಡ್ತಂದುಲ್ಲ ಒಂಜಿ ಬಾಲೆಗೋಸ್ಕರ ಐಕೋಸ್ಕರ ಎನ್ನ ಕೈರ್ದ ಅಪ್ನಾತ್ ಯಾನ್ ಪಾಲೆ ಪಾರ್ದೆ ಅಮೌಂಟ್ ಪಾರ್ದೆ ಸೊ ಎಡ್ಡೆ ಬೆಡ್ನಿಗೆ ಮಾಂತೆರೆಗ್ಲ ದೇವರ ಎಡ್ಡೆ ಒಂದು ಪಾಟೆ
ವಿಧಾನ ಪರಿಷತ್ ಶಾಸಕರಾದ ಪ್ರತಾಪ್ ಸಿಂಹ ನಾಯಕ್ ಅವರು ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ಅವರು ತೋರಿಸುವಂತಹ ಕಾಳಜಿ ಎಲ್ರಿಗೂ ಮಾದರಿ ಎಂದರು. ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಸಮಾಜದ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿರುವಂಥವರನ್ನು ಗುರುತಿಸಿ ರಾಜಕೇಸರಿ ಸೇವಾ ಟ್ರಸ್ಟ್ ಮೂಲಕ ಯುವಕರು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೀಗ 584ನೇ ಸೇವಾ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಒಂದು ಮಗುವಿಗೆ ಅಭಯವನ್ನು ಕೊಡುವಂತಹ ದೃಷ್ಟಿಯಲ್ಲಿ ಸಾರ್ವಜನಿಕರನ್ನು ಸಂಪರ್ಕಿಸಿ ಆ ಮೂಲಕ ಸಹಾಯ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಅವರ ಕೆಲಸ ಖಂಡಿತವಾಗಿಯೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಬಗ್ಗೆ ಅವರು ತೋರಿಸುವಂತಹ ಕಳಕಳಿ, ಅವರು ತೋರಿಸುವಂತಹ ಕಾಳಜಿ ಎಲ್ಲರಿಗೂ ಮಾದರಿ ಮತ್ತು ತುಂಬ ಕುಟುಂಬಗಳಿಗೆ ಇದರಿಂದಾಗಿ ಸಹಾಯ ಸಿಕ್ಕಿದೆ ಮತ್ತು ಇವರ ಕೆಲಸದಿಂದಾಗಿ ತುಂಬ ಮಂದಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂತಹ ಪ್ರೇರಣೆ ಸಿಕ್ಕಿದೆ. ಅವರ ಈ ಪ್ರಯತ್ನ ಯಶಸ್ವಿಯಾಗಲಿ ಅಂಥೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಪೆನ್ ಮಾರಾಟ ಮಾಡಿ ಬಂದಂತಹ ಲಾಭಾಂಶ 30,000 ರೂಪಾಯಿಯನ್ನ ಅಂದೇ ಸಂಜೆ ಶ್ರೀಮತಿ ಉಮಾವತಿಯವರ ಮನೆಗೆ ತೆರಳಿ ಹಸ್ತಾಂತರಿಸಲಾಯಿತು. ರಾಜಕೇಸರಿಯ ಸೇವಾ ಯೋಜನೆಯ ಧನಸಹಾಯವನ್ನು ಸ್ವೀಕರಿಸಿದಂತಹ ಉಮಾವತಿಯವರು ತಮ್ಮ ಸಂಕಷ್ಟವನ್ನು ನೆನೆದು ಕಣ್ಣೀರಿಡುತ್ತಾ ರಾಜಕೇಸರಿ ಸಂಘಟನೆಗೆ ಧನ್ಯವಾದಗಳನ್ನು ತಿಳಿಸಿ ಸಮಾಜದ ಬಂಧುಗಳಿಂದ ಇನ್ನಷ್ಟು ಸಹಾಯವನ್ನು ನಿರೀಕ್ಷಿಸಿದರು. ಎನ್ನು ಬಂಗಾರ ಪೊರ್ತುಗೆಯನ್ನು ಬೀಳ್ತಾನೆ ರಾಜಕೇಸರದಕ್ಕೆ ಹೋದು ಅక్కడ ಭಾರತೀಯದ ನಮ್ಮ ಉಪಸರದ ಚಕ್ಕ ಹೆಂಗೆ ವಿತರಣೆ ಮಾಡ್ತೀರು ಅಂಚೆ ನನ್ನದು ಮಗಳಿಗೆ ಬಾಲಿಗೆ ಜೀವನಾಂಶ ತನ ಎಂಗೆ ಎಲ್ಲ ಸಹಾಯ ನಾವು ಹೆಂಗೆ ಖರ್ಚು ಮಂತ್ರುಂಡು 10 ಲಕ್ಷ ಖರ್ಚು ಅಂತ ನನ್ನ ಪಪ್ಪನ ಖರ್ಚಿಗೆ ಬರೋದು ಇದು ಸರಿ ಮಾಡ್ಕೊಡೋಣ ಖರ್ಚು ಅಂತ ಬಾ ಚಿತ್ತನು ನಾನೆಲ್ಲ ಸಹಾಯ ಮಾಡ್ಕೊಂಡು ಖರ್ಚು ನನ್ನ ಗಮ್ಮತ್ತು ಎಂಡೋಸಲ್ಫ್ನಿಂದ ಬಳಲುತ್ತಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ರಾಜಕೇಸರಿ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಇದರ ವತಿಯಿಂದ ನಾವು ಇವತ್ತು ಪೆನ್ನು ಮಾರುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಅದರಲ್ಲಿ ಬಂದಂಥ ಲಾಭಾಂಶವನ್ನು ಮಗುವಿಗೆ ಕೊಡುವುದಾಗಿ ನಿಶ್ಚಯಿಸಿದ್ದೆವು. ಅದೇ ಕಾರಣ ಎಲ್ಲ ಪೆನ್ನನ್ನು ಮಾರಿ ಇವತ್ತು ತಂದು ನಾವು ಮಗುವಿಗೆ ಹಸ್ತಾಂತರಿಸಿದ್ದೇವೆ. ತಿಂಗಳಿಗೆ ಸಾಧಾರಣ 15,000 ತನಕ ಖರ್ಚು ಬೀಳ್ತದಂತೆ ಒಂದು ತಿಂಗಳಿಗೆ ಫಿಸಿಯೋ ಮಾಡಲಿಕ್ಕೆ. ದಯವಿಟ್ಟು ಮುಂದೆ ದಾನಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಆ ಮಗುವಿಗೆ ಸಹಾಯ ಆಗಿ, ತಿಂಗಳಿಗೆ ತುಂಬ ಖರ್ಚು ಬೀಳ್ತದೆ. ಆದ ಕಾರಣ ಎಲ್ಲರೂ ಅವರ ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ನಾನು ಹೇಳ್ತೇನೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಆ ಮಗುವಿನ ನೆರವು ನೀಡಬೇಕಾಗಿ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಕೌಂಟ್ ನಂಬರ್ ಒಂದು 01832250007718. ಹಾಗೆ IFSC ಕೋಡ್ CNRB 0006423. ದಯವಿಟ್ಟು ಕೆನರಾ ಬ್ಯಾಂಕ್ ದಯವಿಟ್ಟು ಗುರುವಾಯಿನಕೆರೆ ಬ್ರಾಂಚ್. ದಯವಿಟ್ಟು ಎಲ್ಲರೂ ದಾನಿಗಳು ದಯವಿಟ್ಟು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪುಂಜಾ ಅವರು ವಹಿಸಿಕೊಂಡಿದ್ರು. ಪತ್ರಕರ್ತ ದಾಮೋದರ್ ದೊಂಡೋಲೆ, ಸಾಮಾಜಿಕ ಕಾರ್ಯಕರ್ತರಾದ ಶೇಖರ್ ಲಾಯ್ಲಾ, ರಾಜಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಸಂಸ್ಥಾಪಕರಾದ ದೀಪಕ್ ಜಿ ಬೆಳ್ತಂಗಡಿ, ರಾಜಕೇಸರಿ ಬೆಳ್ತಂಗಡಿ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಸಂದೀಪ್ ಬೆಳ್ತಂಗಡಿ, ಸಂಚಾಲಕರಾದಂತಹ ಜಗದೀಶ್ ಲಾಯ್ಲಾ, ಪದಾಧಿಕಾರಿಗಳಾದ ಶರತ್ KS, ಪ್ರಶಾಂತ್ ಗುರುವಾಯಿನಕೆರೆ, ಸಂಪತ್, ಶರತ್ ಕರಾಯ, ವಿನೋದ್ ಲಾಯ್ಲಾ, ರಾಜೇಶ್ ರೇಷ್ಮೆ ರೋಡು, ಸಂದೇಶ್ ಲೋಹಿತ್ ಬಂದಾರು, ಸೌಮ್ಯ BC ರೋಡು, ಲೋಕೇಶ್ ಶಬರಬೈಲು, ಪ್ರವೀಣ್ ಆಚಾರ್ಯ, ದೇವರಾಜ್ ಪೂಜಾರಿ, ಶಶಿಕಾಂತ್ ಗುರುವಾಯಿನಕೆರೆ ಇವರು ಉಪಸ್ಥಿತರಿದ್ದರು.